ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ನಿಗಮ ಸಹಯೋಗದಲ್ಲಿ ನಿರ್ಮಿಸಲಾಗಿದ್ದ ನೂತನ ಪೊಲೀಸ್ ಠಾಣೆಯ ಕಟ್ಟಡವನ್ನು ಗೃಹ ಸಚಿವ ಜಿ ಪರಮೇಶ್ವರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ದೇಶದ ಇತರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ ನೋಡಿದರೆ ಕರ್ನಾಟಕದ ಪೊಲೀಸರು ಸಮರ್ಥ ಹಾಗೂ ಶಿಸ್ತಿನಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಹೇಳಿದರು. ನಮ್ಮ ಪೊಲೀಸ್ ಇಲಾಖೆ ಪ್ರಶಂಸೆಗೆ ಅರ್ಹವಾಗಿದೆ, ದೇಶದ ಅತ್ಯುತ್ತಮ ಪೊಲೀಸ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತ ಕೂಡ ಹೇಳಿದ್ರು. ವರದಿ ಕ್ಯಾಮರಾಮನ್ ಪಣೀಂದ್ರನಾಥ್ ಜೊತೆ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಅವರು ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾರೆ ಅಂದರೆ, ನೀವು ಕೆಲವು ಇನ್ನೂ ಕೂಡ ಪೊಲೀಸ್ ಲೈನ್ ಅಂತ ಹೇಳಿದಾವೆ ಮನೆಗಳು, ಹೆಂಚಿನ ಮನೆಗಳು, ಆಸ್ಬೆಸ್ಟಾಸ್ ಶೀಟ್ಗಳು, ಆ ಮನೆಗಳನ್ನು ನೋಡ್ಬೇಕು ನಾವು. ಒಂದೇ ಒಂದು ಸಣ್ಣ ರೂಮು 5-10 ಅಡಿ ಇರುತ್ತೆ. ಅದರೊಳಗಡೆನೆ ಅವ್ರ ಬೆಡ್ರೂಮು, ಲೌಂಜು, ಲಿವಿಂಗ್ ರೂಮು, ಇದನ್ನ ಹೊರತುಪಡಿಸಿ ಆಚೆಗಡೆ ಒಂದು ಬಾತ್ರೂಮ್ ಮಾಡ್ಕೊಂಡಿರ್ತಾರೆ. ಅದು ಇವ್ರು ಕಟ್ಕೊಟ್ಟಿರೋದಲ್ಲ, ಅವರೇ ಶೆಡ್ಡು ಇದನ್ನೇನೋ ಶೀಟು ಗೀಟು ಹಾಕ್ಕೊಂಡು ಮಾಡ್ಕೊಂಡಿರ್ತಾರೆ. ಅಂಥ ಪರಿಸ್ಥಿತಿ ಬಹುಶಃ ನಮಗೆಲ್ಲ ಆಸೆ ಇತ್ತು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಇವತ್ತು ಕಾಲ ಮಿಂಚಿಲ್ಲ, ಮುಂದೆ ಅವಕಾಶ ಇದೆ, ಖಂಡಿತವಾಗ್ಲೂ ಕೂಡ ಮುಂದೊಂದು ದಿವಸ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಯಾಕಂದ್ರೆ ಈ ಬೂದಿಕೋಟೆ ಇದು ಹೈದರಾಲಿ ಅವರ ಜನ್ಮಸ್ಥಳ, ಜೊತೆಗೆ